ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಸಾಗ ಸ್ಟೋರೀಸ್ ಮಗ. ಜಸ್ಟ್ ಇನ್ನು ನಮ್ಮ ರಿಷಬ್ ಪಂತ್ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಮಗ. ಏನಕ್ಕೆ ಅವರು ಆಕ್ಷನ್ಗೆ ಬಂದ್ರು ಅನ್ನೋ ವಿಚಾರದ ಬಗ್ಗೆ ಒಂದು ರೇಂಜಿಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ನಮಗಂತೂ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ KL ರಾಹುಲ್ ಒಂದು ರೇಂಜಿಗೆ ಹೇಳ್ಬೋದು, ಶ್ರೇಯಸ್ ಅಯ್ಯರ್ದು ಕೂಡ ಒಂದು ರೇಂಜಿಗೆ ಹೇಳ್ಬೋದು. ಯಾಕೆಂದ್ರೆ ಶ್ರೇಯಸ್ ಅಯ್ಯರ್ ಅಷ್ಟೊಂದು ಇವರು 18 ಕೋಟಿ ಕೊಡೋ ಥರ 14 ಕೋಟಿ ಕೊಡೋ ಥರ ಏನು ಆ ರೇಂಜ್ಗೆಲ್ಲ ಏನು ಪರ್ಫಾರ್ಮ್ ಮಾಡಿರಲ್ಲ. ಅದಕ್ಕೋಸ್ಕರ ಅವ್ರನ್ನ ಬಿಟ್ರು ಅಂತ ಹೇಳ್ಬೋದು. ಬಟ್ ರಿಷಬ್ ಪಂತ್ ರಿಷಬ್ ಪಂತ್ನ ಅವರು ಇಂಜುರಿ ಆಗಿದ್ದಾಗಲೇ ಒಂದು ವರ್ಷ ಹಂಗೆ ರಿಟೈನ್ ಮಾಡ್ಕೊಂಡವರು. ಇವಾಗ ಏನಕ್ಕೆ ಬಿಟ್ರು? ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಕೂಡ ಏನಕ್ಕೆ ಬಿಟ್ರು? ಕ್ಯಾಪ್ಟನ್ಸಿ ಮಾಡಕ್ಕೆ ಬರೋದಿಲ್ಲ ಅವ್ರಿಗೆ, ಏನು ಬರೋದಿಲ್ಲ, ಅದು ಇದು ಅನ್ನೋ ಥರ ಒಂದು ಗೊಂದಲ, ಒಂದು ಕ್ವೆಶನ್. ಇನ್ಫ್ಯಾಕ್ಟ್ ರಿಟೆನ್ಷನ್ ಡೇ ದಿನನೇ ಇವ್ರದ್ದು ಈಚೆ ಕಡೆ ಬಂದಿದ್ದು ಮ್ಯಾಟ್ರ್. ಪಕ್ಕ ಇವರು ರಿಟೈನ್ ಆಗಿಲ್ಲ ಅಂತ. ಅಲ್ಲಿವರೆಗೂ ಕೂಡ ಜಸ್ಟ್ ಊಹಾಪೋಹ ಇತ್ತು, ಬಟ್ ಅಷ್ಟೊಂದು ಕನ್ಫರ್ಮ್ ಆಗಿ ಹೇಳಕ್ಕಾಗ್ತಿಲ್ಲ ರಿಷಬ್ ಪಂತ್ ಈಚೆ ಕಡೆ ಬರ್ತಾರೆ ಅಂತ. ಸೊ ಇದ್ರ ಬಗ್ಗೆ ಕ್ಲಾರಿಟಿನ ರಿಷಬ್ ಪಂತ್ ಕೊಟ್ಟಿದ್ದಾರೆ ಮಗ. ಒಂದು ಟ್ವೀಟ್ನ ಜಸ್ಟ್ 1 ಅವರ್ ಮುಂಚೆ ಮಾಡಿದ್ದಾರೆ ಅವರ ರಿಟೆನ್ಷನ್ ಬಗ್ಗೆ, ಸೊ ರಿಲೀಸ್ ಬಗ್ಗೆ. ರಿಟೆನ್ಷನ್ ಏನಾಯಿತು? ಮೈ ರಿಟೆನ್ಷನ್ ವಾಸ್ ನಾಟ್ ಅಬೌಟ್ ದ ಮನಿ ಫಾರ್ ಶೋರ್ ದಟ್ ಐ ಕ್ಯಾನ್ ಸೇ. ಅಂದರೆ ಅವರು ದುಡ್ಡಿನ ಬಗ್ಗೆ ಚರ್ಚೆ ಮಾಡಿಲ್ಲವಂತೆ. ನನಗೆ ದುಡ್ಡು ಅಷ್ಟು ಬೇಕು, ನನಗೆ ಇಷ್ಟು ಬೇಕು, ನನಗೆ ಅಷ್ಟು ಕೊಟ್ಟಿಲ್ಲ ಅಂದರೆ ನಾನು ಆಕ್ಷನ್ಗೆ ಹೋಗ್ತೀನಿ, ನನಗೆ ಇಷ್ಟು ಕೊಟ್ಟಿಲ್ಲ ಅಂದರೆ ನಾನು ಆಕ್ಷನ್ಗೆ ಹೋಗ್ತೀನಿ, ನನಗೆ ಡಿಮ್ಯಾಂಡ್ ಇದೆ, ನನಗೆ ಅದಿದೆ, ನನಗೆ ಇದಿದೆ ಅನ್ನೋ ಥರ ಅವರು ಕೇಳಿಲ್ವಂತೆ ಡೆಲ್ಲಿ ಕ್ಯಾಪಿಟಲ್ಸ್ ಹತ್ರ. ಅದನ್ನು ಮಾತ್ರ ಶ್ಯೂರ್ ಆಗಿ ನಾನು ಹೇಳ್ಬೋದು, ದುಡ್ಡಿನ ವಿಚಾರಕ್ಕೆ ನಾನು ಆಕ್ಷನ್ಗೆ ಬಂದಿಲ್ಲ ಅಂತ. ಆ್ಯಂಡ್ ರಿಷಬ್ ಪಂತ್ನೇ ಒಂದು 2-3 ತಿಂಗಳ ಹಿಂದೆ ಒಂದು ಟ್ವೀಟ್ನ ಮಾಡಿರ್ತಾರೆ, ನಾನೇನಾದರೂ IPL ಆಕ್ಷನ್ಗೆ ಬಂದೆ ಅಂತಂದರೆ ಎಷ್ಟು ಅಮೌಂಟ್ಗೆ ನಾನು ಹೋಗಬಹುದು ಅನ್ನೋ ವಿಚಾರದ ಬಗ್ಗೆ ಅವರು ಟ್ವೀಟ್ನ ಮಾಡಿದ್ರು. ಅವಾಗಲೇ ಅವರಿಗೆ ಒಂದು ರೇಂಜಿಗೆ ಕ್ಲಾರಿಟಿ ಇತ್ತು, ನಾನು IPL ಆಕ್ಷನ್ಗೆ ಈ ಸೀಸನು ಬರ್ತಾ ಇದ್ದೀನಿ ಅಂತ. ಬಟ್ ಈಚೆ ಕಡೆ ಮ್ಯಾಟಲ್ಲೂ ಗೊತ್ತಿರಲಿಲ್ಲ ಅಷ್ಟೇ. ಬಟ್ ನಾವು ಅಂದ್ಕೊಂಡಿದ್ವಿ ಅವಾಗಲೇ IPL ಆಕ್ಷನ್ಗೆ ಬರೋ ಸಾಧ್ಯತೆ ಇದೆ, ಅಥವಾ ಸುಮ್ಮನೆ ಮಕ್ಕರ್ ಮಾಡೋದಕ್ಕೆ ಫ್ಯಾನ್ಸ್ಗಳಿಗೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಬಟ್ ನೋಡಿದ್ರೆ ನಿಜವಾಗ್ಲೂ ಆಕ್ಷನ್ಗೆ ಬಂದ್ಬಿಟ್ರು ಅವರು. ಇವ್ರು ಈ ಥರ ಹಾಕಿದ್ದಾರೆ ಅಂತಂದರೆ ಎಷ್ಟು ಅಮೌಂಟ್ಗೆ ನಾನು ಹೋಗ್ತೀನಿ, ಲೆಕ್ಕಾಚಾರ ಎಲ್ಲ ಹೇಳಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಅವರು ಫ್ಯಾನ್ಸ್ನ ಕೇಳ್ತಾರೆ ಅಂತಂದರೆ ದುಡ್ಡಿಗೋಸ್ಕರ ನಾನು ಬಂದಿಲ್ಲ ಅನ್ನೋದು ಸಿಕ್ಕಾಪಟ್ಟೆ ಸುಳ್ಳಾಗುತ್ತೆ. ಅಂದರೆ ದುಡ್ಡನ್ನ ಇವರು ರಿಟೆನ್ಷನ್ ಮಾಡ್ಕೊಬೇಕಾದ್ರೆ ರಿಟೆನ್ಷನ್ ಆ್ಯಂಡ್ ರಿಲೀಸ್ ಏನು ನಡೀತು ಅಲ್ಲಿ ನಾನು ಮಾತಾಡಿಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಆ ಥರ ಮಾತಾಡಿಲ್ಲ. ಅಂದರೆ ಅವರನ್ನೇ ಬಿಟ್ಟಿದ್ದಾರೆ ಅನ್ನೋ ಥರ ಅರ್ಥ ಇದು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ರಿಟೈನ್ ಮಾಡ್ಕೊಂಡಂಗೆ ಅವ್ರನ್ನೇ ಬಿಟ್ಟಿದ್ರೆ ನಮಗೆ ಬೇರೆ ಕ್ಯಾಪ್ಟನ್ನ ಅವಶ್ಯಕತೆ ಇದೆ, ನೀನು ಬೇಡ ಗುರು, ನೀನು ಹೋಗು ಗುರು ಅನ್ನೋ ಥರ ಏನೋ ಮಾಡಿಕೊಂಡು ಮಾಡಿರೋ ಥರ ಕಾಣಿಸ್ತಾ ಇದೆ. ಫಸ್ಟ್ ಆ್ಯಕ್ಚುಲಿ ಶ್ರೇಯಸ್ ಅಯ್ಯರ್ನೇ ಕ್ಯಾಪ್ಟನ್ ಆಗಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅವ್ರಿಗೆ ಇಂಜುರಿ ಆಯಿತು, ಅವಾಗ ರಿಷಬ್ ಪಂತ್ ಅವ್ರು ಬಂದರು. ರಿಷಬ್ ಪಂತ್ಗೆ ಇಂಜುರಿ ಆಯಿತು, ಮತ್ತೆ ರಿಷಬ್ ಪಂತನ್ನೇ ಇಟ್ಕೊಂಡ್ರು. ಮತ್ತೆ ಇವಾಗ ಕಳಿಸ್ಬಿಟ್ಟು ಶ್ರೇಯಸ್ ಅಯ್ಯರ್ನೇ ಎಳ್ಕೊಳ್ಳೋ ಥರ ಕಾಣಿಸ್ತಿದೆ. ಶ್ರೇಯಸ್ ಅಯ್ಯರ್ಗೆ ಏನೋ ಒಂಥರ ಒಂದು ಕಿವಿ ಮಾತು ಹೋಗಿದೆ ಅನ್ನೋ ಥರ ಕಾಣಿಸ್ತಿದೆ, ಒಳಗಡೆ ಚರ್ಚೆ ಆಗಿರೋ ಥರ ಕಾಣಿಸ್ತಿದೆ. ಜಿಂದಾಲ್ಗೂ ಶ್ರೇಯಸ್ ಅಯ್ಯರ್ಗೂ ಇಲ್ಲ ಅಮ್ಮ ನೀನು ಬಾ, ನೀನು ಮುಂಚೆ ನಾವು ನೀನು ಕ್ಯಾಪ್ಟನ್ ಆಗಿದ್ದಾಗಲೇ ಸಕಾಲಾಗಿತ್ತು ನಮ್ಮ ಟೀಮು, ರಿಷಬ್ ಪಂತ್ ಎಲ್ಲ ಬಂದ್ಬಿಟ್ಟು ಅದ್ಮಾನ ಮಾಡಿಟ್ಟವ್ರಲ್ಲಿ, ನೀನೇ ಬಂದು ಮತ್ತೆ ಕ್ಯಾಪ್ಟನ್ ಆಗು, KKR ನೆಹರು ಗೆಲ್ಸಿದ್ಯಾ, ಮತ್ತೆ ನಮ್ಮ ಟೀಮ್ನು ಹಂಗೆ ಗೆಲ್ಸ್ಬಿಡು ಅನ್ನೋ ಥರ ಕಾನ್ವರ್ಸೇಷನ್ ಆಗಿರೋ ಥರ ಕಾಣಿಸ್ತಾ ಇದೆ ಮಗ. ಬಟ್ ಇವಾಗ ಆಕ್ಷನಲ್ಲಿ ಅವರ ಹೆಸರು ಸಿಕ್ಕಾಪಟ್ಟೆ ಸದ್ ಮಾಡ್ತಿರೋದು 3 ಫ್ರಾಂಚೈಸ್ ಮೇಲೆ. ಅದೇ ರಿಷಬ್ ಪಂತ್ ಅವರ ಹೆಸರು. CSK ಅವ್ರ ಹತ್ರ ಪೋಸ್ಟ್ ವ್ಯಾಲ್ಯೂ ಅಷ್ಟೊಂದಿಲ್ಲ, ತೊಗೊಳಕ್ಕೂ ಕೂಡ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದು. ಬಟ್ ಆದರೂ ಕೂಡ ಸದ್ ಮಾಡ್ತಿದೆ, ಸೈಡಲ್ಲಿ ಸದ್ ಮಾಡ್ತಾ ಇದೆ. ಬಟ್ ಮೇಯ್ನಾಗಿ ಸದ್ ಮಾಡ್ತಿರೋದು 2 ಫ್ರಾಂಚೈಸ್ ಅಷ್ಟೇ. ಪಂಜಾಬ್ ಕಿಂಗ್ಸು ಮೇಯ್ನಾಗಿ ಫಸ್ಟ್ ಸದ್ ಮಾಡುತ್ತೆ. ಪಂಜಾಬ್ ಕಿಂಗ್ಸ್ಗೆ ರಿಷಬ್ ಪಂತ್ ಹೋಗ್ತಾರೆ ಅಂತ ಆ್ಯಂಡ್ ತೊಗೊಳ್ಳೋವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ 110 ಕೋಟಿ ಪೋಸ್ಟ್ ವ್ಯಾಲ್ಯೂ ಇಟ್ಕೊಂಡಿದ್ದಾರೆ ಗುರು. ನಮ್ಮ RCBನೂ ಕೂಡ ಸಾಧ್ಯತೆ ಇದೆ. ಈ 2 ಟೀಮ್ಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತವೆ. 3ನೇ ಟೀಮ್ ಆಗಿ CSKನೇ ಇಟ್ಕೊಬೋದು, ಬಟ್ ಅವ್ರಿಗೆ ಪಾಸಿಬಿಲಿಟಿ ಇಲ್ಲ. ರಿಷಬ್ ಪಂತ್ ನನ್ನ ಪ್ರಕಾರ 20 ಕೋಟಿ ಮಿನಿಮಮ್ ಅಂತಂದ್ರೂ ಹೋಗ್ತಾರೆ. CSK 20 ಕೋಟಿ ಒಬ್ಬರ ಮೇಲೆ ಸುರಿಯುತ್ತೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ ಮಗ. ಸೊ RCB ಆರ್ ಪಂಜಾಬ್ ಕಿಂಗ್ಸ್ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಇನ್ ಟಚ್ಚಲ್ಲಿದ್ದಾರೆ ಅನ್ನೋ ಥರ ರಿಪೋರ್ಟ್ಸ್ಗಳು ಕೂಡ ಬರ್ತಿದೆ. ಆ್ಯಂಡ್ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ಗೆ ಹೋಗುವಂಥ ಪಾಸಿಬಿಲಿಟಿ 99% ಇದೆ ಮಗ. ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿಡ್ಡು ಕೂಡ ಈ ಸೀಸನಲ್ಲಿ ಆಗೋ ಸಾಧ್ಯತೆ ಇದೆ ರಿಷಬ್ ಪಂತ್ ಮಗ. ಸೊ ಒಂದು ರೇಂಜಿಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಈ ಆಪ್ಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂತಲ್ಲ. ಇಸ್ಬೇಕು ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ನಾನು ಡಿಮ್ಯಾಂಡ್ ಮಾಡಿಲ್ಲ, ನಾನೇ ಈಚೆ ಕಡೆ ಬಂದಿಲ್ಲ, ಅವರೇ ಈಚೆ ಕಡೆ ಕಳಿಸಿದ್ದಾರೆ ಅನ್ನೋ ಥರ ಮಾತಾಡಿದರೆ. ಆ್ಯಂಡ್ ಒಳಗಡೆ ಡಿಸ್ಪ್ಯೂಟ್ ಆಗಿರ್ಬೋದು. ಇವಾಗ KL ರಾಹುಲ್ ಮತ್ತು ಸಂಜೀವ್ ಅವ್ರದ್ದು ಏನು ಡಿಸ್ಪ್ಯೂಟ್ ಆಗಿತ್ತು ಅದೆಲ್ಲರಿಗೂ ಗೊತ್ತಾಯಿತು. ಬಟ್ ಇವ್ರದ್ದು ಏನಾಗಿದೆ ಅಂತ ಒಳಗಡೆ ಗೊತ್ತಿಲ್ಲ ಅಷ್ಟೇ ನಮಗೆ. ಡ್ರೆಸ್ಸಿಂಗ್ ರೂಮಲ್ಲಿ ಆಗಿರುವಂಥ ಕಿತ್ತಾಟಗಳು, ಜಗಳಗಳೆಲ್ಲ ಈಚೆ ಕಡೆ ಬರೋದಿಲ್ಲ. ಗ್ರೌಂಡಲ್ಲಿ ಆದಂಥ ಜಗಳ ಕಿತ್ತಾಟಗಳು ಮಾತ್ರ ಈಚೆ ಕಡೆ ಬರ್ತವೆ. ಸೊ ಆಗಿರುತ್ತೆ ಅಂತ ಕಾಣಿಸುತ್ತೆ ಒಳಗಡೆ. ಅವರು ಬೈದಿರ್ಬೋದು. ಇವಾಗ ನೋಡಿ ಸಂಜೀವ್ ಅವರು ಎಲ್ಲರ ಮುಂದೆ ಬೈದಿದ್ಕೂ ಅವ್ರು ಒಳಗಡೆ ಬಿಟ್ಟು ಬೈದಿದ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತ ಇರುತ್ತೆ, ಗೊತ್ತಾಗೋದಿಲ್ಲ. ಸೊ ಹಂಗಾಗೂ ಆ ಥರ ಸೀನ್ ಆಗಿಬಿಟ್ಟು ಕೂಡ ಈಚೆ ಕಡೆ ಬಂದಿರ್ಬೋದು ಇವರು ಆಕ್ಷನ್ಗೆ, ಅಥವಾ ಅವರನ್ನು ಬಿಟ್ಟಿರ್ಬೋದು. ಬಟ್ ದುಡ್ಡಿನ ಮ್ಯಾಟ್ರಿಗೆ ಈಚೆ ಕಡೆ ಬಂದಿಲ್ಲ ನಾನು ಅನ್ನೋ ಥರ ಹೇಳಿದ್ದಾರೆ. ಸೊ ನಿಮಗೇನು ಅನ್ನಿಸ್ತಿದೆ? ದುಡ್ಡಿನ ವಿಚಾರಕ್ಕೆ ಈಚೆ ಕಡೆ ಬಂದಿಲ್ಲ ನಾನು ಅಂತ, ಆ್ಯಂಡ್ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತಲೂ ಕೂಡ ಹೇಳಿದರೆ.
ಅಂದರೆ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಬ್ವಿಯಸ್ಲಿ, ಅಲ್ಲಿ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಡೆಲ್ಲಿ ಕ್ಯಾಪಿಟಲ್ಸಿಂದ ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಅಂತ ಹೇಳಿದ್ದಾರೆ. ನೀವು ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.